ಇನ್ನು ಬಿಡದಿ ಟೌನ್ಶಿಪ್ ಅಖಾಡಕ್ಕೆ ಎಚ್ಡಿಡಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ರೈತರ ಮೇಲೆ ಎಫ್ಐಆರ್ ರದ್ದು ಮಾಡದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಎಚ್ಡಿ ದೇವೇಗೌಡರು ನೀಡಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನ ಸರ್ಕಾರ ಕೊಟ್ಟಿದ್ದಾರೆ. ಹೋರಾಟವನ್ನ ಈ ಮೂಲಕ ಜೆಡಿಎಸ್ ಮತ್ತಷ್ಟು ತೀವ್ರಗೊಳಿಸೋಕೆ ಮುಂದಾಗಿದೆ. ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಎಚ್ಡಿ ದೇವೇಗೌಡರು ಪ್ಲಾನ್ ಅನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ನ ಸ್ಟ್ಯಾಂಡ್ ಏನು ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಟೌನ್ಶಿಪ್ನ ವಿರೋಧಿಸಿ ಹೋರಾಟ ಮಾಡ್ತಾ ಇರುವಂತಹ ರೈತರಿಗೆ ರೈತರ ಪರವಾಗಿ ಜೆಡಿಎಸ್ ಪಕ್ಷ ನಿಲ್ಲುವಂತಹ ಕೆಲಸವನ್ನ ಮಾಡಿದೆ. ಈ ಮಧ್ಯೆ ರೈತರ ಮೇಲೆ ಕೇಸ್ ದಾಖಲಾಗಿದೆ. ಮೊನ್ನೆ ಸರ್ವೆಗೆ ಹೋದಂತಹ ಟೈಮ್ನಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಆದಂತಹ ದಾಳಿಯ ಕಾರಣಕ್ಕಾಗಿ ಸರ್ಕಾರ ಕೇಸ್ ಜಡಿಯುವಂತಹ ಕೆಲಸವನ್ನ ಮಾಡಿದೆ. ಯಾರ್ಯಾರು ಹಲ್ಲೆ ಮಾಡಿದ್ರು ಸರ್ಕಾರಿ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಕೇಸ್ ಜಡಿಯುವಂತಹ ಕೆಲಸವನ್ನ ಮಾಡಿದೆ. ರೈತರವರು ಅಂಥ ರೈತರ ಮೇಲೆ ಕೇಸ್ ಹಾಕಿದ್ ಸರಿಯಲ್ಲ, ಇದು ರೈತರನ್ನ ಹೆದರಿಸುವ ಬೆದರಿಸುವ ತಂತ್ರ ಅನ್ನೋದು ಜೆಡಿಎಸ್ನ ವಾದ. ಆ ಕಾರಣಕ್ಕಾಗಿನೇ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಈಗ ಖುದ್ದಾಗಿ ತಾವೇ ಹೋರಾಟದ ಅಖಾಡಕ್ಕಿಳಿಯುವುದಕ್ಕೆ ಮುಂದಾಗಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ನಾನು ಹೋರಾಟ ಮಾಡ್ತೀನಿ, ತಕ್ಷಣಕ್ಕೆ ನೀವು ರೈತರ ಮೇಲೆ ಹಾಕಿರುವಂತಹ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಿಡದಿ ವಿಚಾರದಲ್ಲಿ ಜೆಡಿಎಸ್ ಈಗಾಗಲೇ ತೀವ್ರ ಹೋರಾಟವನ್ನ ನಡೆಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಯವರು ಮೊನ್ನೆ ಬೈರಮಂಗಲ ಭಾಗದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು. ಎಚ್ಡಿ ಕುಮಾರಸ್ವಾಮಿಯವರು ಕೂಡ ಬಿಡದಿಗೆ ಹೋಗಿ ಚರ್ಚೆಯಲ್ಲಿ ಭಾಗಿಯಾದ್ರು, ಪಂಥಾಹ್ವಾನವನ್ನ ಕೊಟ್ಟಿದ್ರು ಸಿಎಂಗೆ. ಆದ್ರೆ ಸಿಎಂ ಬರಲಿಲ್ಲ. ಬಟ್ ರೈತರ ಸಮಸ್ಯೆಯನ್ನ ಆಲಿಸುವಂತಹ ಕೆಲಸವನ್ನ ಮಾಡಿದ್ರು. ಈ ಮಧ್ಯೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಎಚ್ಡಿ ದೇವೇಗೌಡರು. ರೈತರ ಮೇಲಿನ ಕೇಸನ್ನ ವಾಪಸ್ ಪಡೆಯುವುದಕ್ಕೆ 4-5 ದಿನಗಳ ಗಡುವನ್ನ ಮಾಜಿ ಪ್ರಧಾನಿಗಳು ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಅಧಿಸೂಚನೆಯನ್ನ ಕೈ ಬಿಡುವುದಕ್ಕೂ ಕೂಡ ಎಚ್ಡಿ ದೇವೇಗೌಡರು ಒತ್ತಾಯವನ್ನ ಮಾಡಿದ್ದಾರೆ. ಒಂದು ವೇಳೆ ಸರ್ಕಾರ ಇದನ್ನ ವಾಪಸ್ ಪಡೆದೇ ಇದ್ರೆ ಸತ್ಯಾಗ್ರಹಕ್ಕೆ ದೇವೇಗೌಡರು ನಿರ್ಧಾರವನ್ನ ಮಾಡಿದ್ದಾರೆ. ಇಳಿ ವಯಸ್ಸಿನಲ್ಲಿ ಉಪವಾಸ ಸತ್ಯಾಗ್ರಹದ ಅಸ್ತ್ರವನ್ನ ಹೂಡುವಂತಹ ಪ್ಲಾನ್ ದೇವೇಗೌಡರದ್ದು. ದೇವೇಗೌಡ್ರೆ ಅಖಾಡಕ್ಕಿಳಿದ್ರೆ ಪ್ರತಿಭಟನೆಯ ಕಾವು ಮತ್ತಷ್ಟು ಜೋರಾಗ್ಬಿಡುತ್ತೆ. ದೇವೇಗೌಡರ ಆರೋಗ್ಯವೂ ಈಗ ಅಷ್ಟಾಗಿ ಅವರಿಗೆ ಸಹಕಾರವನ್ನ ನೀಡ್ತಾ ಇಲ್ಲ. ಅಂಥ ಟೈಮ್ನಲ್ಲಿ ರೈತರ ಪರವಾಗಿ ಹೋರಾಟಕ್ಕಿಳಿತೀನಿ, ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀನಿ ಅಂತ ಹೇಳಿ ಅವರೇನಾದ್ರೂ ಅಖಾಡಕ್ಕಿಳಿದ್ರೆ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಬಹುದು. ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ಶಕ್ತಿ ಕೇಂದ್ರದಿಂದಾನೇ ಸಂದೇಶವನ್ನ ಸಾರುವಂತಹ ತಂತ್ರ ಜೆಡಿಎಸ್ನದ್ದು. ಹಳೆ ಮೈಸೂರಿಗೂ ಕೂಡ ಈ ಹೋರಾಟದ ಕಿಚ್ಚು ವ್ಯಾಪಿಸುವಂತಹ ಸಾಧ್ಯತೆ ಇದೆ. ಈ ಕೇವಲ ರಾಮನಗರ, ಬಿಡದಿ, ಬೈರಮಂಗಲ ಭಾಗದಲ್ಲಿ ಹೋರಾಟ ನಡೀತಾ ಇದೆ. ಆ ಭಾಗದ ರೈತರಷ್ಟೇ ಹೋರಾಟವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ದೇವೇಗೌಡರು ವಿಧಾನಸೌಧದ ಮುಂಭಾಗ ಪ್ರತಿಭಟನೆಗೆ ಇಳಿದಿದ್ದೇ ಆದ್ರೆ, ಉಪವಾಸ ಸತ್ಯಾಗ್ರಹಕ್ಕೆ ಇಳಿದಿದ್ದೇ ಆದ್ರೆ ಆ ಹೋರಾಟ ಹಳೆ ಮೈಸೂರು ಭಾಗಕ್ಕೂ ಕೂಡ ವ್ಯಾಪಿಸುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೆಡಿಎಸ್ನ ಶಾಸಕರು, ಎಂಎಲ್ಸಿಗಳು ಸಾಥ್ ಕೊಟ್ಟೇ ಕೊಡ್ತಾರೆ. ಜೊತೆಗೆ ಬಿಜೆಪಿಯ ನಾಯಕರಿಗೂ ಕೂಡ ಹೋರಾಟಕ್ಕೆ ಆಹ್ವಾನವನ್ನ ಜೆಡಿಎಸ್ ಈಗಾಗಲೇ ಕೊಟ್ಟಿದೆ. ಒಕ್ಕಲಿಗ ಸಮುದಾಯದ ವಿರೋಧವೂ ಕೂಡ ಸರ್ಕಾರಕ್ಕೆ ಎದುರಾಗಬಹುದು. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಟಾಪ್ ಮೋಸ್ಟ್ ಲೀಡರ್ ಅದು ಎಚ್ಡಿ ದೇವೇಗೌಡರು. ಹೀಗಾಗಿ ಎಚ್ಡಿ ದೇವೇಗೌಡರ ಹೋರಾಟ ರಾಜ್ಯವಷ್ಟೇ ಅಲ್ಲ, ದೇಶವ್ಯಾಪಿ ಚರ್ಚೆಯಾಗುವಂತಹ ಸಾಧ್ಯತೆಯನ್ನೂ ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಒಬ್ಬ ಮಾಜಿ ಪ್ರಧಾನಿ ಬಿಡದಿ ರೈತರ ಪರವಾಗಿ ಉಪವಾಸ ಸತ್ಯಾಗ್ರಹಕ್ಕಿಳಿತಾರೆ ಅಂತಂದ್ರೆ ಆ ಹೋರಾಟದ ಅಥವಾ ಆ ಪ್ರತಿಭಟನೆಯ ಮೈಲೇಜೇ ಬೇರೆ. ಸರ್ಕಾರಕ್ಕೆ ಅದು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಗಳನ್ನ ಉಂಟು ಮಾಡಬಹುದು. ಹೀಗಾಗಿ ಸರ್ಕಾರದ ನಿರ್ಧಾರ ಏನು, ದೇವೇಗೌಡರ ತೀರ್ಮಾನ ಏನು, ಇದೆಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.